ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಏನಾದರೂ ನೀವು ಜಾಬ್ ಬಗ್ಗೆ ಹುಡುಕಿ ಸುಸ್ತಾಗಿದ್ದೀರಾ, ಮತ್ತು ನೀವೇನಾದರೂ ಸ್ಟೂಡೆಂಟ್ ಆಗಿದ್ದೀರಾ ಅಂತಂದರೆ ಸ್ಟೂಡೆಂಟ್ ಆಗಿದ್ದು ನೀವೇನಾದರೂ ಅರ್ನಿಂಗ್ ಮಾಡಬೇಕಂತ ಇದ್ದೀರಾ. ಸೊ ಇಲ್ಲಿ ಬನ್ನಿ ನಿಮಗೆ ಬೆಸ್ಟ್ 5 ವೇಸ್ ಮತ್ತು ಹೇಗೆ ಒಬ್ಬ ವಿದ್ಯಾರ್ಥಿ ಆಗಿದ್ದುಕೊಂಡು ವರ್ಷಕ್ಕೆ 10 ಲಕ್ಷದವರೆಗೆ ಅರ್ನ್ ಮಾಡಿರುವಂಥ ಸ್ಟೋರಿ ಆಗಿರ್ಬೋದು, ಮತ್ತು ನಿಮಗೆ ಪಾರ್ಟ್ ಟೈಮ್ ಹೇಗೆ ಅರ್ನ್ ಮಾಡೋದು, ಇಫ್ ಇನ್ ಕೇಸ್ ನೀವು ಫುಲ್ ಟೈಮ್ ಬೇಕಂದ್ರೂ ಕೂಡ ಇದೇ ಜಾಬ್ಸ್ಗಳನ್ನು ಕಂಟಿನ್ಯೂ ಮಾಡಿ ಫುಲ್ ಟೈಮನ್ನು ಹೇಗೆ ಮಾಡ್ಕೊಳ್ಳೋದು. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು 4 ಆನ್ಲೈನ್ ಹೇಗೆ ಅರ್ನ್ ಮಾಡೋದು ಮತ್ತು ಇನ್ನೂ ಒಂದು 5 ಹೇಗೆ ಆಫ್ಲೈನ್ ಜಾಬ್ಗಳನ್ನು ಅಪ್ರೋಚ್ ಮಾಡೋದು ಮತ್ತು ಜಾಬ್ಸನ್ನು ಹೇಗೆ ಪಡೆಯೋದನ್ನು ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ಪ್ರತಿಯೊಂದು ಫಾರ್ ಎಕ್ಸಾಂಪಲ್ ಹೇಳೋ ಮಾಹಿತಿ ಪ್ರತಿಯೊಂದು ಒಂದಕ್ಕೆ ಒಂದು ಇಂಟರ್ಲಿಂಕ್ ಇರುತ್ತೆ. ಸೊ ಇಲ್ಲಿ ನಿಮ್ಮ ಡೆಡಿಕೇಶನ್ ಮತ್ತು ಹಾರ್ಡ್ ವರ್ಕ್ ಮ್ಯಾಟರ್ ಆಗುತ್ತೆ, ಯಾಕಂದರೆ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ತಡ ಮಾಡೋದಕ್ಕೆ ಬನ್ನಿ ವಿಡಿಯೋನ ರೊಟೇಟ್ ಮಾಡಿ ಮತ್ತು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಕೆಲವೊಂದಿಷ್ಟು ವೀಡಿಯೋಸ್ ಅಂದರೆ ಕೆಲವೊಂದಿಷ್ಟು ಜಾಬ್ಸ್ಗಳು ಹೇಗೆ ಅಂದರೆ ನಿಮ್ಮ ಒಂದು ಅರ್ನಿಂಗ್ ಮಾಡುವಷ್ಟು, ಫಾರ್ ಎಕ್ಸಾಂಪಲ್ ನೀವು ಒಂದು ಲ್ಯಾಪ್ಟಾಪ್ ತೊಗೊಳ್ಳೋಷ್ಟು ಅರ್ನಿಂಗ್ ಕೊಡುತ್ತೆ. ಕೆಲವೊಂದಿಷ್ಟು ಜಾಬ್ಸ್ಗಳಂದರೆ ಕೆಲವೊಂದಿಷ್ಟು ಪಾರ್ಟ್ ಟೈಮ್ ವರ್ಕ್ಗಳು ಜಸ್ಟ್ ಫಾರ್ ಎಕ್ಸಾಂಪಲ್ ರೀಚಾರ್ಜ್ಗೆ ಆಗುವಷ್ಟು ಮಾತ್ರ ಇರುತ್ತೆ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬಂದುಬಿಟ್ಟು ನೀವೇನಾದರೂ ಝೊಮ್ಯಾಟೊ, ಸ್ವಿಗ್ಗಿ ಹಾಗೂ ಬ್ಲಿಂಕಿಟ್ಗಳಲ್ಲಿ ಏನಾದರೂ ಡೆಲಿವರಿ ಪಾರ್ಟ್ನರ್ ಆಗಿ ವರ್ಕ್ ಮಾಡಬೇಕಂತ ಇಷ್ಟಪಟ್ಟರೆ, ನಿಮ್ಮ ಹತ್ರ ಏನಾದರೂ ಬೈಕ್ ಇದೆ ಬಟ್ ನೀವೇನಾದರೂ ಲೈಸೆನ್ಸ್ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು ಪ್ರೂಫನ್ನು. ನನ್ನ ಒಂದು ಫ್ರೆಂಡ್ ಬಂದುಬಿಟ್ಟು ಇದೇ ಡೆಲಿವರಿ ಪಾರ್ಟ್ನರ್ ಕೆಲಸವನ್ನು ಮಾಡ್ತಾನೆ. ಕಾಲೇಜ್ ಅಪ್ ಟು 5ವರೆಗೂ ಕಾಲೇಜ್ ಹೋಗ್ಬಿಟ್ಟು 6 ಇಂದ 10ವರೆಗೆ ಇವನು ಇದರಲ್ಲಿ ವರ್ಕ್ ಮಾಡ್ತಾನೆ. ಅಂದರೆ ಫಾರ್ ಇದರಲ್ಲಿ ಕೆಲಸ ಆಗಿ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ಮತ್ತೆ ತಡ ಮಾಡೋದಕ್ಕೆ ಬನ್ನಿ. ಎರಡನೇ ವಿಡಿಯೋ ಯಾವ ರೀತಿ ಅಂತಂದರೆ, ಎರಡನೇ ಜಾಬ್ ಯಾವ ರೀತಿ ಇರುತ್ತೆ ಅಂತಂದರೆ ಫ್ರೀಲಾನ್ಸ್ ಬಗ್ಗೆ ನೀವು ಕೇಳಿರ್ತೀರಾ. ಸೊ ನಿಮಗೇನಾದರೂ ಫಾರ್ ಎಕ್ಸಾಂಪಲ್ ಇಂಟರ್ನೆಟ್ಟಲ್ಲಿ ತುಂಬ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಕೆಲವೊಂದಿಷ್ಟು ಕಂಪನೀಸ್ಗಳಿಗೆ ಆಗಿರ್ಬೋದು, ಕೆಲವೊಂದಿಷ್ಟು ವರ್ಕರ್ಸ್ಗಳಿಗೆ, ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಜಿಮ್ ಏನಾದರೂ ಓಪನ್ ಮಾಡ್ತಾರೆ, ಅಥವಾ ಕೆಲವೊಂದಿಷ್ಟು ಯಾರಾದರೂ ಫಾರ್ ಎಕ್ಸಾಂಪಲ್ ನೀವು ಕ್ಯಾನ್ವಾಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು 600 to 800 ಪರ್ ಲೋಗೋ ಕ್ರಿಯೇಷನ್ಗೆ ತೊಗೋಬೋದು. ಸೊ ಇದು ಕೂಡ ಮೋಸ್ಟ್ ಆಫ್ ಇವಾಗ ನಾನು ನೋಡುವಂಥ ರೀಸೆಂಟ್ ಡೇಸ್ಗಳಲ್ಲಿ ಈ ರೀತಿ ಆಗ್ತಾ ಇದೆ. ಸೊ ನನ್ನ ಫ್ರೆಂಡ್ಸ್ ಡೈಲಿಗೆ ಒಂದು 300 to 500 ಅರ್ನ್ ಮಾಡ್ತಾ ಇದ್ದಾರೆ. ಸೊ ಇದರೊಂದಿಗೆ ಮತ್ತೆ ಪಾರ್ಟ್ ಟೈಮ್ ಜಾಬ್ಸ್ ಯಾವ ರೀತಿ ಅಂತಂದರೆ, ಸೊ ಫ್ರೀಲಾನ್ಸಿಂಗ್ ಸೇಮ್ ನಿಮಗೆ ಪ್ರೀವಿಯಸ್ಲಿ ಹೇಳಿರೋ ಹಾಗೆ ನೀವೇನಾದರೂ ಫಾರ್ ಎಕ್ಸಾಂಪಲ್ ಇಫ್ ಇನ್ ಕೇಸ್ ಫ್ರೀಲಾನ್ಸಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ, ಯಾಕಂದರೆ ಇವಾಗ ಮೋಸ್ಟ್ ಆಫ್ ಫ್ರೀಲಾನ್ಸಿಂಗ್ ಯಾವ ರೀತಿ ನಡೀತಾ ಇದೆ ಅಂದರೆ ಜಸ್ಟ್ ಸ್ಕಿಲ್ ಮೇಲೆ ನಡೀತಾ ಇದೆ. ನಿಮ್ಮ ಹತ್ರ ಏನಾದರೂ ಸ್ಕಿಲ್ಗಳಿತ್ತಪ್ಪ ಅಂತಂದರೆ, ಸೊ ಇದರ ಬಗ್ಗೆನೂ ಕೂಡ ಇನ್ ಡೀಟೇಲ್ ಆಗಿ ನಾನು ನಿಮಗೆ ಮುಂದೆ ಹೇಳ್ತೀನಿ. ಸೊ ಇವಾಗ ಥರ್ಡ್ ಪಾರ್ಟ್ ಟೈಮ್ ಜಾಬ್ ಯಾವ ರೀತಿ ಇದೆ ಅಂತ ನೋಡೋಣ. ಸೊ ನಿಮ್ಮ ಒಂದು ಥರ್ಡ್ ಪಾರ್ಟ್ ಟೈಮ್ ಜಾಬ್ ಬಂದುಬಿಟ್ಟು, ಸೊ ನೀವೇನಾದರೂ ಇಫ್ ಇನ್ ಕೇಸ್ ಅಸೆಸರೀಸಲ್ಲಿ ಇಂಟ್ರೆಸ್ಟೆಡ್ ಇದ್ದರೆ ಅಂತಂದರೆ, ಇವಾಗ ಸುಮಾರಷ್ಟು ಜನ ಯಾವ ರೀತಿ ಅಂದರೆ, ನಾನು ಒಂದು ಟ್ರಾವೆಲಿಂಗ್ ಟೈಮಲ್ಲಿ ಒಬ್ಬ ಫಾರ್ ಎಕ್ಸಾಂಪಲ್ ಮೊಬೈಲ್ ಶಾಪ್ ಓನರ್ ಬಗ್ಗೆ ಆತನ ಒಂದು ಸ್ಟೋರಿಯನ್ನು ಕೇಳಿದ್ದೆ. ಸೊ ಆತ ಹೇಳಿರೋ ಹಾಗೆ ಆತ ಕಾಲೇಜ್ ಮುಗಿದ ನಂತರ ಬಂದುಬಿಟ್ಟು ಕೆಲವೊಂದು ಮೊಬೈಲ್ ಶಾಪಲ್ಲಿ ವರ್ಕ್ ಮಾಡ್ತಾ ಇದ್ದ. ಸೊ ಅಲ್ಲಿ ಬಂದುಬಿಟ್ಟು ಸೊ ಪಾರ್ಟ್ ಟೈಮ್ ರೀತಿಯಲ್ಲಿ ವರ್ಕ್ ಮಾಡ್ತಾ ಆತ ಇವಾಗ ಒಂದು ಮೊಬೈಲ್ ಅಂಗಡಿಯನ್ನೇ ಓಪನ್ ಮಾಡಿದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ನೀವೇನಾದರೂ ಮೊಬೈಲ್ ಅಸೆಸರೀಸ್ ಮಾರೋದ್ರಿಂದ, ಫಾರ್ ಎಕ್ಸಾಂಪಲ್ ಚಾರ್ಜರ್ಸ್ ಆ್ಯಂಡ್ ಮೊಬೈಲ್ ರಿಪೇರಿ ಈ ರೀತಿ ಏನಾದರೂ ಮಾಡೋದ್ರಿಂದ, ಸೊ ಅದು ಕೂಡ ನಿಮಗೆ ಒಂದು ಆಫ್ಲೈನ್ ಆಗಿ ನಿಮಗೆ ಒಂದು ಹೆಲ್ಪ್ ಕೂಡ ಆಗುತ್ತೆ. ಸೊ ಮುಂದೆ ಹೋಗ್ಬಿಟ್ಟು ನೀವೇ ನಿಮ್ಮ ಓನ್ ಬಿಸ್ನೆಸ್ಸನ್ನು ಕೂಡ ಸ್ಟಾರ್ಟ್ ಮಾಡ್ಬೋದು. ಸೊ ಇದಕ್ಕೆ ನಿಮ್ಮ ಒಂದು ಸ್ಕಿಲ್, ನಿಮ್ಮ ಒಂದು ಕಮ್ಯುನಿಕೇಷನ್ ಮತ್ತು ನೀವು ಯಾವ ರೀತಿ ಜನರೊಂದಿಗೆ ಇಂಟ್ರ್ಯಾಕ್ಟ್ ಮಾಡ್ತೀರಾ ಅನ್ನೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರಲ್ಲಿ ನಿಮಗೆ ಆಲ್ಮೋಸ್ಟ್ ಏನಂತಂದರೆ ಲೈಫ್ ಕ್ಯಾರಿಂಗ್ ಅಪಾರ್ಚುನಿಟೀಸ್ ಕೂಡ ತುಂಬಾ ಇರ್ತವೆ. ಇದರಲ್ಲಿ ಯಾವುದೇ ರೀತಿ ಸ್ಕ್ಯಾಮ್ ಅಂತ ಏನು ಇರೋದಿಲ್ಲ, ಬಿಕಾಸ್ ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ಡೆಡಿಕೇಶನ್ ಮತ್ತು ನೀವು ಯಾವ ರೀತಿ ಇಂಟ್ರೆಸ್ಟ್ ತೋರಿಸ್ತೀರಾ ಆ ರೀತಿ ಇರುತ್ತೆ. ಇನ್ನು ಫೋರ್ತ್ ಬಂದುಬಿಟ್ಟು ಅಂತಂದರೆ ಸೋಷಿಯಲ್ ಮೀಡಿಯಾ ಮ್ಯಾನೇಜಿಂಗ್. ಸೊ ಫ್ರೀಲಾನ್ಸಿಂಗ್ ಜೊತೆಗೆ ನೀವೇನಾದರೂ ಸೋಷಿಯಲ್ ಮೀಡಿಯಾನು ಕೂಡ ಹ್ಯಾಂಡಲ್ ಮಾಡ್ತಾ ಇದ್ರೆ, ಅಂದರೆ ಫ್ರೀಲಾನ್ಸಿಂಗ್ ಇವಾಗ ಓವರ್ ರೇಟೆಡ್ ಆಗಿದೆ, ಬಟ್ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಯಾವ ರೀತಿ ಆಗೋದು ಅಂತಂದರೆ, ಇವಾಗ ನೋಡಿದರೆ ಮೋಸ್ಟ್ ಆಫ್ ಏನಾಗ್ತಾ ಇದೆ ಅಂತಂದರೆ ಬ್ರ್ಯಾಂಡ್ ಪ್ರಮೋಷನ್ಸ್ಗಳು ನಡೀತಾ ಇದ್ದಾವೆ. ಅದನ್ನು ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ಗಳಿಗೆ ಕೊಡ್ತಾ ಇದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಮಾಡ್ತಾ ಇರೋದು ಕೂಡ ಅದೇ. ಜಸ್ಟ್ ಒಂದು ವೀಡಿಯೋನ ಎಡಿಟ್ ಮಾಡ್ತೀನಿ, ಒಂದು ವೀಡಿಯೋನ ತೊಗೊಂಡ್ಬಿಟ್ಟು ಸೊ ಕಂಪ್ಲೀಟಾಗಿ ವಾಯ್ಸ್ ಓವರಿಂಗ್ ಕೊಡ್ತೀನಿ. ಈ ರೀತಿ ಒಂದು ವೀಡಿಯೋನ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ನಾನು ಅಪ್ಲೋಡ್ ಮಾಡಿದರೆ, ಸೊ ಇದಕ್ಕೆ ಯಾವುದೇ ರೀತಿ ಸ್ಪಾನ್ಸರ್ಶಿಪ್ ಆಗಿರ್ಬೋದು, ಈ ರೀತಿ ಪ್ರತಿಯೊಂದು ಕೂಡ ಇದಕ್ಕೆ ಯಾವ ರೀತಿ ಒಂದು ರೆಸ್ಪಾನ್ಸ್ ಬೇಕಲ್ವ ಆ ರೀತಿ ಸಿಗುತ್ತೆ. ಸೊ ಸ್ಪಾನ್ಸರ್ಶಿಪ್ ಮ್ಯಾನೇಜರ್ ಯಾವ ರೀತಿ ಆಗ್ಬೋದು ಅಂದರೆ, ಫಾರ್ ಎಕ್ಸಾಂಪಲ್ ಅಥವಾ ಚಾನಲ್ಸ್ ಮ್ಯಾನೇಜರು ಕೂಡ ನೀವು ಆಗ್ಬೋದು. ಯಾವ ರೀತಿ ಅಂದರೆ ಒಬ್ರು ಯಾರಾದರೂ ಚಾನಲನ್ನು ಇದು ಮಾಡ್ತಾ ಇದ್ದಾರೆ ಅಂತಂದರೆ, ಆಪ್ರೇಟ್ ಮಾಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ನಿಮ್ಮ ಕಮೆಂಟ್ಸ್ಗೆ ರಿಪ್ಲೈ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ನೀವು ಅವರಿಗೆ ಆಪ್ರೇಟ್ ಮಾಡಿ ಒಂದು ಚಾನಲ್ನ ಹ್ಯಾಂಡಲ್ ಮಾಡ್ಬೋದು. ಸೊ ಮೋಸ್ಟ್ ಆಫ್ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲಿಂಗ್ ಬಂದುಬಿಟ್ಟು ಇವಾಗ ಒಂದು ಕಂಪನಿಗಳಾಗ್ತಾ ಇದ್ದಾವೆ. ಸೊ ಆ ರೀತಿಯೂ ಕೂಡ ನೀವು ಮಾಡ್ಬೋದು. ಸೊ ಇನ್ನು ವರ್ಕ್ ಇಫ್ ಇನ್ ಕೇಸ್ ನೀವೇನಾದರೂ ಆಫ್ಲೈನ್ ವರ್ಕ್ ಹೋಗ್ತೀರಾ ಅಂತಂದರೆ, ಕೆಲವೊಂದಿಷ್ಟು KFCಗಳಲ್ಲಾಗಿರ್ಬೋದು, ಅಥವಾ ಏನಾದರೂ ಡಾಮಿನೋಸ್ಗಳಲ್ಲಾಗಿರ್ಬೋದು, ಅಥವಾ ಇನ್ನು ಮೋಸ್ಟ್ ಆಫ್ ಯಾವುದಾದ್ರೂ ಒಂದು ಆಫ್ಲೈನ್ ಶಾಪ್ಗಳಲ್ಲೂ ಕೂಡ ನೀವು ಪಾರ್ಟ್ ಟೈಮ್ ವರ್ಕನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ಅಲ್ಲಿ ಸ್ಟಾರ್ಟ್ ಮಾಡೋದ್ರ ಮುಖಾಂತರ ನಿಮಗೆ ಕೆಲವೊಂದಿಷ್ಟು ಐಡಿಯಾಸ್ಗಳು ಸಿಗ್ತವೆ. ಅಂದರೆ ಯಾವ ರೀತಿ ನಾವು ಒಂದು ಬಿಸ್ನೆಸ್ನ ಕ್ಯಾರಿ ಓವರ್ ಮಾಡ್ಬೋದು, ಯಾವ ರೀತಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಈ ರೀತಿ ಮೋಸ್ಟ್ ಆಫ್
ಕೆಲವೊಂದಿಷ್ಟು ರಿಜಿಡ್ಸ್ ಐಡಿಯಾಗಳು ನಿಮಗೆ ಸಿಗ್ತವೆ. ಸೊ ಇದಕ್ಕೆ ನಿಮ್ಮ ಒಂದು ಲೊಕೇಶನ್ ಮತ್ತು ನಿಮ್ಮೊಂದು ರಿಕ್ವೈರ್ಮೆಂಟ್ ಕೂಡ ಮ್ಯಾಟ್ರ್ ಆಗುತ್ತೆ. ಅಂದರೆ ನೀವಿರುವಂಥ ಲೊಕೇಶನ್ ಏನಾದರೂ ಪಾಶ್ ಏರಿಯಾ, ಫಾರ್ ಎಕ್ಸಾಂಪಲ್ ಸಿಟಿ ಏರಿಯಾ ಈ ರೀತಿ ಆಗಿದ್ದರೆ ನೀವು ಅಲ್ಲಿ ಅದನ್ನು ಈಸಿಯಾಗಿ ಮಾಡ್ಬೋದು. ಸೊ ಇನ್ನು 6-7 ಪಾರ್ಟ್ ಟೈಮ್ ಆನ್ಲೈನ್ ಯಾವ ರೀತಿ ಅಂದರೆ ಟೆಲಿಗ್ರಾಮ್ ಮುಖಾಂತರ ನೀವು ಅರ್ನ್ ಮಾಡ್ಬೋದು. ಹೇಗೆ ಟೆಲಿಗ್ರಾಮ್ ಮುಖಾಂತರ ಅರ್ನ್ ಮಾಡ್ಬೋದು? ಸೊ ಸುಮಾರಷ್ಟು ಜನಕ್ಕೆ ಇದೊಂದು ಡೌಟ್ ಇರುತ್ತೆ, ಯಾವ ರೀತಿ ಟೆಲಿಗ್ರಾಮ್ ಮುಖಾಂತರ ಅರ್ನ್ ಮಾಡ್ಬೋದು. ಸೊ ನೀವೊಂದು ಚಾನಲ್ನ ಕ್ರಿಯೇಟ್ ಮಾಡ್ತೀರಾ ಟೆಲಿಗ್ರಾಮಲ್ಲಿ. ಸೊ ಅಲ್ಲಿ ಬಂದುಬಿಟ್ಟು ನೀವೇನಾದರೂ ಡೈಲಿ ಕಂಟೆಂಟ್ಸ್ನ ಅಪ್ಲೋಡ್ ಮಾಡೋದ್ರಿಂದ ಸೊ ಅದು ಬಂದುಬಿಟ್ಟು ಮೋಸ್ಟ್ ವ್ಯೂವರ್ಸ್ ಆಗಿರ್ಬೋದು, ಮೆಂಬರ್ಸ್ ನಿಮ್ಮ ಒಂದು ಚಾನಲಲ್ಲಾದರೆ ಸೊ ನೀವು ಒಂದು ಎಕ್ಸಾಂಪಲ್ಸ್ ಆಗಿರ್ಬೋದು, ಕೆಲವೊಂದಿಷ್ಟು ಇಂಪಾರ್ಟೆಂಟ್ ವೀಡಿಯೋಸ್ಗಳಾಗಿರ್ಬೋದು, ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು, ನೋಟ್ಸ್ಗಳನ್ನು ಇದನ್ನು ನೀವು ಶೇರ್ ಕೂಡ ಮಾಡ್ಬೋದು. ಸೊ ಯಾವ ರೀತಿ ನೀವು ಅದನ್ನು ಕ್ರಿಯೇಟ್ ಮಾಡ್ಕೋಬೇಕಂದ್ರೆ ಬಿಟ್ಲಿ ಮುಖಾಂತರ ಕೂಡ ನೀವು ಟ್ರೈ ಮಾಡ್ಬೋದು. ಸೊ ಇನ್ನು ಆನ್ಲೈನ್ ಟೈಪಿಂಗ್ ವರ್ಕ್, ಸೊ ಇದು ಬಂದುಬಿಟ್ಟು ಇವಾಗ ಮೋಸ್ಟ್ ಆಫ್ ನನಗೆ ಇದರ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ, ಬಟ್ ನಾನು ಇದರ ಬಗ್ಗೆ ರಿಸರ್ಚ್ ಮಾಡಿದಾಗ ಗೊತ್ತಾಗಿರೋದೇನಪ್ಪ ಅಂತಂದರೆ ಇದು ಸ್ಕ್ಯಾಮ್ ಫ್ರೀ ಆಗಿದೆ. ಬಿಕಾಸ್ ನೀವು ಯಾವ ರೀತಿ ಟೈಪಿಂಗನ್ನು ಸ್ಟಾರ್ಟ್ ಮಾಡ್ತೀರಾ, ಯಾವ ರೀತಿ ಟೈಪಿಂಗನ್ನು ಮಾಡ್ತೀರಾ, ಅದರ ಬೇಸಿಸ್ ಮೇಲೆ ನಿಮಗೆ ಇಲ್ಲಿ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ನಿಮಗೆ ಇಲ್ಲಿ ಹೇಳಿರುವ ಹಾಗೆ 5 ವೇಸನ್ನು ಹೇಳಿದ್ದೆ, ಬಟ್ ಇದರಲ್ಲಿ ನಿಮಗೆ ನಾನು ಒಂದು 9 to 10 ಪಾರ್ಟ್ ಟೈಮ್ ಜಾಬ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದನ್ನು ನೀವು ಕಂಪ್ಲೀಟಾಗಿ ನೋಡ್ಕೊಳ್ಳಿ. ನೀವು ನಿಮಗೆ ಬೇಕಾಗಿರುವಂಥ ಒಂದು ಪಾರ್ಟ್ ಟೈಮ್ ವರ್ಕನ್ನು ನೀವು ಇದು ನೋಟ್ ಮಾಡ್ಕೊಳ್ಳಿ. ಸೊ ಇವಾಗ ಟ್ಯಾಲೆಂಟ್ ಡಿಸೈರ್, scriptriv.com ಅಲ್ವಾ, ಇಂಟರ್ಶಾಲಾ ಅಂತ ಸುಮಾರಷ್ಟು ವೆಬ್ಸೈಟ್ಗಳ ಮುಖಾಂತರ ನೀವು ಟೈಪಿಂಗ್ ಸ್ಕಿಲ್ಲನ್ನು ಕಲಿತು ಟೈಪಿಂಗನ್ನು ಮಾಡಿ ಅರ್ನ್ ಕೂಡ ಮಾಡಬಹುದು. ಸೊ ಇದು ನಿಮಗೆ ಒಂದು ಅಟ್ಲೀಸ್ಟ್ ಸ್ಟ್ಯಾಟಿಸ್ಫಿಕೇಶನ್ ಅರ್ನಿಂಗ್ ಮಾತ್ರ ಕೊಡುತ್ತೆ. ಇನ್ನು ಸೋಷಿಯಲ್ ಮೀಡಿಯಾ ಪೋಸ್ಟ್ ಯಾವ ರೀತಿ ಅಂತಂದರೆ ಸುಮಾರಷ್ಟು ನೀವು ನೋಡ್ಬೋದು. ಇವಾಗ ಕೆಲವೊಂದಿಷ್ಟು ಲೋಕಲ್ ಶಾಪ್ಗಳು ಯಾವ ರೀತಿ ಅಂತಂದರೆ ಲೋಕಲ್ ಶಾಪ್ಗಳು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಮೋಸ್ಟ್ ಆಫ್ ಅವರ ಒಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಅವರಿಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಬಟ್ ನೀವು ಕ್ಯಾನ್ವಾಸ್ಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಸೊ ಅವರ ಒಂದು ಕಂಟೆಂಟನ್ನು ನೀವು ಕ್ರಿಯೇಟ್ ಮಾಡಿ ಅವರಿಗೆ ಅವರ ಒಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಅವರಿಗೆ ವ್ಯೂಸ್ಗಳು ಚೆನ್ನಾಗಿ ಬರ್ತವೆ. ಸೊ ಅದರಿಂದ ಬಿಸ್ನೆಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಮಂತ್ಲಿ ಅಪ್ರಾಕ್ಸಿಮೇಟ್ಲಿ 1 to 2,000 ಈ ರೀತಿ ಮಾಡೋದ್ರಿಂದನೂ ಕೂಡ ಅರ್ನ್ ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ಅ ಮೋಸ್ಟ್ ಈಸಿಯೆಸ್ಟ್ ವೇ, ಯಾಕಂದರೆ ಇಲ್ಲಿ ನಿಮಗೆ ಯಾವುದೇ ರೀತಿ ಟಫ್ ಕಾಂಪಿಟೇಷನ್ ಅಂತ ಏನಿರೋದಿಲ್ಲ. ಸೊ ನೆಕ್ಸ್ಟ್ ಬರೋಣ ಕಂಟೆಂಟ್ ರೈಟಿಂಗಿಗೆ. ಸೊ ಕಂಟೆಂಟ್ ರೈಟಿಂಗ್ ಯಾವ ರೀತಿ ಇರುತ್ತೆ, ಸೊ ಕಂಟೆಂಟ್ ರೈಟಿಂಗ್ ಹೇಗೆ ಸ್ಟಾರ್ಟ್ ಮಾಡೋದು? ಸೊ ಇವಾಗ ನಿಮ್ಗೆ ಆಲ್ಮೋಸ್ಟ್ ಏನಂತಂದರೆ ಫಾರ್ ಎಕ್ಸಾಂಪಲ್ ಇನ್ಸ್ಟಾ ಕ್ಯಾಪ್ಷನ್ಗಳಾಗಿರ್ಬೋದು, ಯೂಟ್ಯೂಬ್ ಸ್ಕ್ರಿಪ್ಟ್ಗಳಾಗಿರ್ಬೋದು, ಯಾವುದಾದ್ರೂ ಕಾಲೇಜ್ಗಳಲ್ಲಿ ಫೆಸ್ಟ್ ನಡೀತಾ ಇದ್ದರೆ ಅವರಿಗೆ ಒಂದು ಕಂಟೆಂಟನ್ನು ಬರೆದು ಕೊಡೋದಾಗಿರ್ಬೋದು, ಈ ರೀತಿ ಸುಮಾರಷ್ಟು ನಿಮಗೆ ಇವಾಗ ಮೋಸ್ಟ್ ಆಫ್ ಅಪಾರ್ಚುನಿಟಿ ಇದ್ದಾವೆ. ಸೊ ನೀವು ಗ್ರಾಮ್ಲಿ ಅಥವಾ ಚಾಟ್ GPT ಕೂಡ ಯೂಸ್ ಮಾಡ್ಕೊಂಡ್ಬಿಟ್ಟು ಟಾಪಿಕನ್ನು ಕ್ರಿಯೇಟ್ ಮಾಡಿಕೊಂಡು ಅದನ್ನು ನಿಮ್ಮ ಲ್ಯಾಂಗ್ವೇಜ್ಗೆ ನೀವು ಕ್ರಿಯೇಟ್ ಮಾಡಿಕೊಂಡು ನೀವೇನಾದರೂ ಈ ಒಂದು ವರ್ಕನ್ನು ಸ್ಟಾರ್ಟ್ ಮಾಡಿದರೆ ಸೊ ಇದರಲ್ಲೂ ಕೂಡ ನೀವು ವೆಲ್ತಿ ಅರ್ನಿಂಗನ್ನು ಮಾಡ್ಬೋದು. ಇದರಲ್ಲೂ ಕೂಡ ಚೆನ್ನಾಗಿ ನೀವು ಅರ್ನಿಂಗನ್ನು ಮಾಡ್ಬೋದು. ಬಿಕಾಸ್ ಈ ರೀತಿ ಯಾವ ರೀತಿ ನಾವು ಅಂದರೆ ಫಾರ್ ಎಕ್ಸಾಂಪಲ್ ಇನ್ವೆಸ್ಟ್ಮೆಂಟ್ ಇಲ್ಲದೇ ಸುಮಾರಷ್ಟು ಅರ್ನ್ ಕೂಡ ಮಾಡ್ಬೋದು. ಸೊ ಇದಕ್ಕೆ ನೀವು ಮಾಡಬೇಕಾದಷ್ಟೇ ಮೋಸ್ಟ್ ಆಫ್ ಲಿಂಕ್ಡ್ಇನ್ ಆಗಿರ್ಬೋದು ಅಥವಾ ಲೋಕಲಿ ಫಾರ್ ಎಕ್ಸಾಂಪಲ್ naukriGuru.com ಆಗಿರ್ಬೋದು. ಆ್ಯಂಡ್ ಮೋಸ್ಟ್ ಆಫ್ ಯಾವ ಒಂದು ಜಾಬ್ ಅಪಾರ್ಚುನಿಟಿ ಇರುವಂಥ ಆ್ಯಪ್ಸ್ಗಳಲ್ಲಿ ನೀವು ಲಾಗಿನ್ ಆಗಿ ಪ್ರತಿದಿನವೂ ಕೂಡ ಅದರ ಅಪ್ಡೇಟನ್ನು ಕೂಡ ತೊಗೊಳ್ತಿರ್ಬೋದು. ಆ್ಯಂಡ್ ಲಾಸ್ಟ್ ಒನ್ ನಾನು ಮಾಡುವಂಥ ವರ್ಕ್. ಸೊ ನಿಮಗೆ ಅನಿಸ್ಬೋದು ಯೂಟ್ಯೂಬ್ ಅಷ್ಟೇ ನಾನು ಮೇಂಟೈನ್ ಮಾಡ್ತಿರ್ತೀನಿ ಅಂತ, ಬಟ್ ಇದರ ಹೊರತಾಗಿ ನಾನು ಮಾಡೋದು ಏನಂತಂದರೆ ವಾಯ್ಸ್ ಓವರಿಂಗ್ ಕೆಲಸವನ್ನು ಕೂಡ ಮಾಡ್ತೀನಿ. ಯಾಕಂದರೆ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಸ್ಗಳಿಗೆ ವಾಯ್ಸ್ ಓವರಿಂಗ್ ಕೂಡ ಕೊಡ್ತೀನಿ. ಸೊ ಅದರಲ್ಲಿ ಟಂಗ್ ಟ್ವಿಸ್ಟರ್ಸ್ಗಳೆಲ್ಲ ಇರ್ತಾವೆ, ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀನಿ. ಸೊ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನೀವು ಮಾಡಬೇಕಾದಷ್ಟೇ ನೌಕರಿ ಅಥವಾ ಇಂಡೀಡ್ ಆ್ಯಪ್ಸ್ಗಳಲ್ಲಿ ಲಾಗಿನ್ ಆಗಿಬಿಟ್ಟು ಅದರ ಅಪ್ಡೇಟ್ ಒಂದಿಗೆ ನೀವಿರಬೇಕು. ಸೊ ಇದೇ ರೀತಿ ಹೊಸ ವಿಡಿಯೋಗಾಗಿ ನೀವೇನು ಮಾಡಬೇಕಂದ್ರೆ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಿಮಗೆ ಪ್ರತಿದಿನವೂ ಕೂಡ ನಾವು ಮಾಡುವಂಥ ಅಪ್ಡೇಟ್ಸ್ಗಳು ಬರ್ತಾ ಇರ್ತವೆ. ಸೊ ಯಾರು ಕೂಡ ವರಿ ಮಾಡ್ಕೋಬೇಡಿ. ಇದೇ ರೀತಿ ಹೊಸ ವಿಡಿಯೋಗಾಗಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.